ತನಿಷ್ ಏನೋ ಎಸ್ಕೇಪ್ ಆಗ್ತಾನಣ್ಣ. ಆದ್ರೆ ನಮ್ ಕಥೆ ಏನು? ಚಕ್ರವ್ಯೂಹನ ಭೇದಿಸಿ ಒಳಗಡೆ ಹೋದ್ಮೇಲೆ ಹೊರಗೆ ಬರೋದು ಗೊತ್ತಿರಬೇಕು. ಇಲ್ಲಿದ್ರೆ ಅಭಿಮನ್ಯುವನ ಪಾಡಾಗಿಬಿಡುತ್ತೆ. ಅದೇನೇ ಇದ್ರು ಸ್ವಲ್ಪ ಬೇಗ ಮಾಡೋಣ ಪ್ಲೀಸ್. ಹಲೋ, ಕರ್ಣ ಅವರ ಪರ ವಾದ ಮಾಡ್ತಾ ಇರೋ ಲಾಯರಿಗೆ ನಮಸ್ಕಾರ. ನಮಸ್ತೆ. ಯಾರಿದು? ನಾನು ಯಾರು ಅಂತ ಹೇಳೋದಕ್ಕಿಂತ ಮುಖ್ಯವಾದ ವಿಚಾರ ಬೇರೆನೇ ಇದೆ. ತಾವು ಮೈ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀರಂತೆ. ನೋಡಿ, ಏನ್ ವಿಷಯ ಅಂತ ಸರಿಯಾಗಿ ಹೇಳಿ. ವಿಷಯನೇ ಮಾತಾಡ್ತಾ ಇದ್ದೀನಿ. ಈಗ ನಿಮಗೆ ಹಣದ ಅವಶ್ಯಕತೆ ಹೆಚ್ಚಾಗಿದೆ, ಸಾಲದ ಬಾಧೆ ಕಾಡ್ತಾ ಇದೆ. ಅದಕ್ಕೆ ತಾನೇ ಯಾರು ತಗೊಳ್ಳದೇ ಇರೋ ಕರ್ಣನ ಕೇಸನ್ನ ನಾವು ತಗೊಂಡಿರೋದು. ಇಲ್ಲ ಅಂದ್ರೆ ಈ ತಲೆನೋವೆಲ್ಲ ನಿಮ್ಗೆ ಯಾಕೆ ಬೇಕಾಗಿತ್ತಪ್ಪ? ನೋಡಿ, ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿದೆ, ಸುಮ್ಮನೆ ಫೋನ್ ಇಡಿ. ಚೆನ್ನಾಗಿದೆ ಚೆನ್ನಾಗಿದೆ. ಈ ಕೇಸಲ್ಲಿ ನೀವು ಸೋಲ್ತೀರಾ ಅಂತ ಗೊತ್ತಿದ್ದು ಈ ಕೇಸನ್ನು ತಗೊಂಡಿದ್ದೀರಲ್ಲ, ಚೆನ್ನಾಗಿದೆ. ನಿಮಗಿರೋ ಲಕ್ಷಗಟ್ಟಲೆ ಸಾಲನ ಒಂದೇ ಪೇಮೆಂಟ್ನಲ್ಲಿ ತೀರಿಸ್ತೀನಿ. ಈಗಲೂ ಫೋನ್ ಕಟ್ ಮಾಡ್ತೀರಾ? ಯಾರು ನೀವು? ನನ್ನ ಬಗ್ಗೆ ನಿಮ್ಗೆ ಹೇಗೆ ಗೊತ್ತು? ಇಷ್ಟು ವಿವರ ಕೊಟ್ಟವನಿಗೆ ನಿಮ್ಮ ಇಡೀ ಕುಟುಂಬದ ಜಾತಕ ಹೇಳೋದಕ್ಕೆ ಎಷ್ಟು ಸಮಯ ಬೇಕು? ಸದ್ಯಕ್ಕೆ ಆಗಬೇಕಾದ ಕೆಲಸದ ಬಗ್ಗೆ ಮಾತಾಡೋಣವಾ? ಸರ್, ನನ್ನಿಂದ ಏನಾಗಬೇಕಿತ್ತು ಹೇಳಿ ಸರ್. ಇದು ಬದುಕೋ ದಾರಿ. ನಿಮಗೆ ಈ ಕೇಸಲ್ಲಿ ನಿತ್ಯ ಎಷ್ಟು ಹಣ ಕೊಡ್ತಾಳೋ ಅದರ 3 ಪಟ್ಟು ನಾನು ಈಗಲೇ ಇನ್ನು 15 ನಿಮಿಷದಲ್ಲಿ ನಿಮ್ಮ ಹತ್ರ ಕಳಿಸ್ತೇನೆ. ಅದಕ್ಕೆ ಬದಲಾಗಿ ನೀವು ಮಾಡಬೇಕಾಗಿರೋ ಕೆಲಸ, ಆ ಕರ್ಣ ಜೈಲಿನಲ್ಲೇ ಉಳಿಬೇಕು, ಪರ್ಮನೆಂಟ್ ಆಗಿ. ಮಾಡ್ತೀರಾ ಅಲ್ವಾ? ಓಕೆ ಸರ್, ಡನ್. ಕರ್ಣ ಅವರು ಪರ್ಮನೆಂಟ್ ಆಗಿ ಜೈಲಲ್ಲಿರೋ ಥರ ಮಾಡೋ ಜವಾಬ್ದಾರಿ ನಂದು.